9ನೇ ತಾರೀಕಿಂದ 11ನೇ ತಾರೀಕು ತನಕ ಬಳ್ಳಾರಿಯಲ್ಲಿ ಸಾಕಷ್ಟು ಮಂದಿ ಬಾಣಂತಿಯರು ಸಾವು ಆಗ್ತಾ ಇದಾವೆ. ಯಾಕಂದ್ರೆ ನಾನು ಕೂಡ ಅಷ್ಟು ಆರೋಗ್ಯ ಮಂತ್ರಿಯಲ್ಲಿ 2 ಬಾರಿ ನಾನು ಕೆಲಸ ಕೂಡ ಮಾಡಿದ್ದೀನಿ. ಇಷ್ಟು ನನಗೆ ಕೂಡ ಸ್ವಲ್ಪ ಅರಿವು ಅಂದ್ರೆ ಜ್ಞಾನ ಕೂಡ ಇದೆ. ನವೆಂಬರ್ 9ನೇ ತಾರೀಕಿಂದ 11ನೇ ತಾರೀಕಿಗೆ ಒಳಗಡೆನೆ ಹತ್ತತ್ರ 4-5 ಸಾವು ಆಗಿದ್ದಾವೆ. ಈ 3 ದಿನದಲ್ಲಿ ಏನು ಯಾಕೆ ಇಷ್ಟೊಂದು ಸಾವು ಆಗ್ತಾ ಇದೆ ಅಂದ್ರೆ ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೆ. ಈ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ನಾನು ಕಳೆದ 8 ತಿಂಗಳಿಂದ ಗಮನಿಸ್ಕೊಂತ ಬಂದಿದ್ದೀನಿ. ನಾನು ಏನೇ ಮಾತಾಡ್ತಾ ದಾಖಲಾತಿ ಮೂಲಕ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಯಾವುದೇ ಔಷಧ ಇವತ್ತು ಔಷಧಗಳನ್ನು ನಾವು ಜನರಿಗೆ ಸಾರ್ವಜನಿಕರಿಗೆ ಕೊಡಬೇಕಾದ್ರಿಗಿನ ನಮ್ಮಲ್ಲಿ ಡ್ರಗ್ಸ್ ಅಂಡ್ ಲಾಜಿಸ್ಟಿಕ್ಸ್ ಅಂತೇಳಿ ಒಂದು ವೇರ್ ಹೌಸ್ ಇರ್ತದೆ. ಯಾವುದೇ ಔಷಧ ಅಲ್ಲಿ ಹೋಗಿ ಅಲ್ಲಿ ಟೆಸ್ಟ್ ಆಗುತ್ತೆ. ಔಷಧ ಗುಣಮಟ್ಟದ ಔಷಧ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ಅದು ಅಲ್ಲಿ ಟೆಸ್ಟ್ ಆಗುತ್ತೆ. ಆ ಗುಣಮಟ್ಟದ ಔಷಧ ಇದ್ದಂಥ ಟೈಮಲ್ಲಿ ಆ ಔಷಧಗಳನ್ನು ಮತ್ತೆ ಜನರು ಕೊಡುವಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಡ್ರಗ್ಸ್ ಅಂಡ್ ಲಾಜಿಸ್ಟಿಕ್ಸ್ ವೇರ್ ಹೌಸ್ ಅಂತೇಳಿ ನಾವು ಮಾಡಿದ್ವಿ. ಮಾಡಿದ ನಂತರ ಕೂಡ ಕೆಲವೊಂದು ಸಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನೋಡ್ರಿ ಹತ್ತತ್ರ ನಾನು ಮಾರ್ಚ್ದಿಂದ ಗಮನಿಸಿದ ಬಂದಂಥ ಟೈಮಲ್ಲಿ ಸುಮಾರು ಈ ರಾಜ್ಯದಲ್ಲಿ ಕೋಲಾರದಿಂದ ಹಿಡ್ಕೊಂಡು ಪಾವಗಡದಿಂದ ಹಿಡ್ಕೊಂಡು ತುಮಕೂರು, ದಾವಣಗೆರೆ, ಬಳ್ಳಾರಿ ಹಿಡ್ಕೊಂಡು ಇಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಏನು ಇಷ್ಟೊಂದು ದೊಡ್ಡ ಸಾವಾಗ್ತಾ ಇದೆ. ಸುಮಾರು 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸಾವಾಗಿದೆ. 100ಕ್ಕೂ ಹೆಚ್ಚು ಮಂದಿ. ಈ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಏನು ಸಾವಾಗಿದ್ದಾರೋ ಈ ಸಾವಕ್ಕೆ ಕಾರಣ ಯಾರು? ಯಾಕಂದ್ರೆ ಇಷ್ಟೊಂದು ಕ್ವಾಲಿಟಿ ಮೆಡಿಸಿನ್ ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಕೂಡ ಕ್ವಾಲಿಟಿ ಮೆಡಿಸಿನ್ ಕೊಡಲಾರ್ದಂತೆ ಇವತ್ತು ಇಷ್ಟೊಂದು ದೊಡ್ಡ ಹತ್ತತ್ರ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಇದೆ ರಾಜ್ಯದಲ್ಲಿ ಇವತ್ತು ಸಾವಾಗ್ತಾ. ಇನ್ನ ಮಂದಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂದ್ರಿಗಿನ ಇವರು ಏನು ಇವತ್ತು ನಾವು ನೋಡ್ತಂತ ಪ್ರಕಾರ ಈ IV ಫ್ಲೂಯಿಡ್ಸ್ ಕೊಡ್ತೀವಲ್ರಿ. ಈ IV ಫ್ಲೂಯಿಡ್ಸ್ ಕೊಟ್ಟಂತ ಟೈಮಲ್ಲಿ ಕೆಲವೊಂದು ಔಷಧಗಳು ಏನು ರಿಂಗಲ್ ಲ್ಯಾಕ್ಟೇಟ್ ಅನ್ನಂತ ಔಷಧ ಏನಿದೆನೋ ಅದು ಫ್ಲೂಯಿಡ್ ಏನಿದೆನೋ ಆ ಫ್ಲೂಯಿಡು ಏನು ಲ್ಯಾಪ್ಸ್ ಆಗ್ತಂಥದ್ದು. ಅಂದ್ರೆ ಆ ಫ್ಲೂಯಿಡ್ ಕೊಡಂತ ಟೈಮಲ್ಲಿ ಅದು ಲ್ಯಾಪ್ಸ್ ಆಗಿದೆನಾ ಇಲ್ಲನಾ ಅನ್ನೋಂಥದ್ದು ಕ್ವಾಲಿಟಿ ಚೆಕ್ ಮಾಡಬೇಕಾಯ್ತು. ಚೆಕ್ ಮಾಡಿದ್ರೆ ಯಾರು ಅಧಿಕಾರಿಗಳು ಅನ್ನೋಂಥದ್ದು ಕೂಡ ಅದ್ರ ಗುರುತಿಸ್ಬೇಕಾಯ್ತು, ನೋಟ್ ಆಗ್ಬೇಕಾಯ್ತು. ನೋಡ್ರಿ ಎಲ್ಲೋ ಒಂದು ಕಡೆ ಇವರು ಒಂದು ಕಂಪನಿ ಪಶ್ಚಿಮ ಬಂಗಾಳ ಅದು ಐ ಡೋಂಟ್ ನೋ ದ ಕಂಪನಿ. ನಾನು ನಾಳೆ ದಾಖಲಾತಿ ಕೊಡುವಂತ ಟೈಮಲ್ಲಿ ನಾನು ಕೊಡ್ತೀನಿ ಬೇಕಾದ್ರೆ. ಆ ಕಂಪನಿಯಲ್ಲಿ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ ಆ ಕಂಪನಿಯನ್ನ. ಆ ಮೆಡಿಸಿನ್ ಏನು ಎಕ್ಸ್ಪೈರಿ ಡೇಟೆಡ್ ಮೆಡಿಸಿನ್ಸ್ ಏನ್ ಕೊಡ್ತಾ ಇದ್ರು, ಕ್ವಾಲಿಟಿ ಇಲ್ಲದಂತ IV ಫ್ಲೂಯಿಡ್ಸ್ ಏನ್ ಕೊಡ್ತಾ ಇದ್ರು ಅದನ್ನ ಯೋಗ್ಯ ಅಲ್ಲ ಅಂತೇಳಿ ಇವರೇ ಬ್ಯಾನ್ ಮಾಡ್ತಾರ. ನಮ್ಮ ರಾಜ್ಯ ಸರ್ಕಾರ ಬ್ಯಾನ್ ಮಾಡ್ತದೆ ಅದೇ ಔಷಧ ಮತ್ತೆ ಪುನಃ ಇದನ್ನು ಕೊಡಂತ ಕೆಲಸ ಆಗ್ತದೆ ಬಾಣಂತರಿಗೆ. ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ಇಷ್ಟೊಂದು ಕೊಲೆ ಆಗ್ಲಿಕ್ಕೆ ಇಷ್ಟೊಂದು ಸಾಯ್ಲಿಕ್ಕೆ ಕಾರಣ, ಬಾಣಂತರ ಸಾಯ್ಲಿಕ್ಕೆ ಕಾರಣ ಆಗುತ್ತೆ. ಇವತ್ತು ನಾವು ನೋಡ್ಕೊಂತ ಹೋದ್ರೆ ಇವೆಲ್ಲ ನೋಡ್ಕೊಂತ ಹೋದ್ರೆ ಈ IV ಫ್ಲೂಯಿಡ್ ಏನು ಇವತ್ತು ಬಾಣಂತರಿಗೆ ಏನು ಕೊಡಬೇಕಾದಂತ ಟೈಮಲ್ಲಿ ಅವರು ಕ್ವಾಲಿಟಿ ಚೆಕ್ ಮಾಡಬೇಕಾಗುತ್ತೆ, ನೋಡ್ಬೇಕಾಗುತ್ತೆ, ಎಕ್ಸ್ಪೈರಿ ಡೇಟ್ ಇದನ್ನ ಇಲ್ಲದ ಎಲ್ಲ ನೋಡ್ಬೇಕಾಗುತ್ತೆ. ಆದ್ರೆ ಯಾವುದನ್ನು ಕೂಡ ನೋಡ್ಲಿಲ್ಲ. ಇಷ್ಟು ಒಂದು ಡೆತ್ ಆಗ್ತಿದ್ರೆ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಆಫ್ ದ ಗವರ್ಮೆಂಟ್, ನೆಗ್ಲಿಜೆನ್ಸ್ ಆಫ್ ದ ಮಿನಿಸ್ಟ್ರಿ, ನೆಗ್ಲಿಜೆನ್ಸ್ ಆಫ್ ದ ಅಫಿಷಿಯಲ್ಸ್, ಸರ್ಕಾರಿ ಅಫಿಷಿಯಲ್ಸ್. ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದ್ರು. ಇವತ್ತು ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರ. ಮುಖ್ಯಮಂತ್ರಿಗಳು ಕರೆದು ಏನ್ ಮಾತಾಡ್ತಾರೆ, ಎದಕ್ಕೋಸ್ಕರವಾಗಿ ಈ ಬಾಣಂತರ ಡೆತ್ ಆಗ್ತಾ ಇದ್ರೆ ಇವತ್ತು 100 ಮಂದಿ ಸತ್ತ ನಂತರ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಕರೆದು ಮಾತಾಡ್ತಾರೆ. ನಾನು ಇದಕ್ಕೆ ಸಂಪೂರ್ಣವಾಗಿ ಇದು ಹೊಣೆಗಾರಿಕೆಯನ್ನು ಯಾರು ಒತ್ಕೋಬೇಕು? 100 ಮಂದಿ ಬಾಣಂತರು ಸತ್ತೋದ್ರಲ್ಲ, ಯಾರು ಜವಾಬ್ದಾರಿಯನ್ನು ತಗೋಬೇಕು? ಯಾಕಂದ್ರೆ ಇಷ್ಟು ಮಂದಿ ಸೀರಿಯಲ್ ಆಗಿ ಡೆತ್ ಆಗ್ತಾ ಇದ್ರು. ಇವತ್ತು ಕೂಡ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಮುಂಚೆಯಿಂದ ಕೂಡ ನಾನು ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವರು ಹೇಳೋದೇನು, ಎಲ್ಲ ಒಂದು ಕಡೆ ಇಲ್ಲ ಅಲ್ಲಿ ಬಳ್ಳಾರಿಯಲ್ಲಿ ಒಂದೇ ಡೆತ್ ಆಯ್ತು, ಇಲ್ಲ ಮಾರ್ಚ್ ತಿಂಗಳಿಂದ ಇಲ್ಲಿ ತನಕ 100ಕ್ಕೂ ಹೆಚ್ಚು ಮಂದಿ ಬಾಣಂತರು ಡೆತ್ ಆಗಿದಾರ. ಅಂದ್ರೆ ಬಿಕಾಸ್ ಆಫ್ ಗವರ್ಮೆಂಟ್, ಅಂದ್ರೆ ಇದು ಪ್ರಾಯೋಜಿತವಾದಂತ ಸರ್ಕಾರದ ಕೊಲೆ ಅಂತ ಹೇಳ್ತೀನಿ ನಾನು. ಪ್ರಾಯೋಜಿತವಾದಂತ ಸರ್ಕಾರದ ಕೊಲೆ ಇದು.
ಇದು ಕೇವಲ ಯಾರು ನೆಗ್ಲಿಜೆನ್ಸ್ ಮಾಡಿದಂತೆ ಬಿಕಾಸ್ ಆಫ್ ದೇರ್ ಮಿನಿಸ್ಟ್ರಿ, ಬಿಕಾಸ್ ಆಫ್ ದೇರ್ ಅಫಿಷಿಯಲ್ಸ್, ಬಿಕಾಸ್ ಆಫ್ ಗವರ್ಮೆಂಟ್ ನೆಗ್ಲಿಜೆನ್ಸಿ, ಬಿಕಾಸ್ ಆಫ್ ಸಿಎಂ ನೆಗ್ಲಿಜೆನ್ಸಿ ಓನ್ಲಿ ಇವ್ರು ಇಷ್ಟೊಂದು ದೊಡ್ಡ ಮಂದಿ, ಇಷ್ಟು ಮಂದಿ ಬಾಣಂತಿಯರು ಸಾವಲಿಕ್ಕೆ ಕಾರಣ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಇಷ್ಟೊಂದು ದೊಡ್ಡದಾಗಂತ ಟೈಮಲ್ಲಿ ಅವ್ರನ್ನ ತಕ್ಷಣ ಇವತ್ತೇನು ಕಲ್ಪೆ ಗುಣಮಟ್ಟದ ಇಲ್ಲದಂತ ಏನು ಕ್ವಾಲಿಟಿ ಇಲ್ಲಾರ್ದಂತ ಡ್ರಗ್ಸ್ ಏನ್ ಕೊಡ್ತಾ ಇದಾರೆ ತಕ್ಷಣ ನಿಲ್ಲಿಸ್ಬೇಕು ಅವ್ರು. ಇವತ್ತು ಮುಖ್ಯಮಂತ್ರಿಗಳು ಕರೆದು ಮಾತಾಡಿದ್ದಾರೆ, ಆ ಮಾತಾಡೋದ್ರಿಂದ ಇಷ್ಟು ಮಂದಿ 100 ಮಂದಿ ಸತ್ತೋದ್ರಲ್ಲಿ ಇವ್ರದ್ದು ರೆಸ್ಪಾನ್ಸಿಬಿಲಿಟಿ, ಯಾರ ಜವಾಬ್ದಾರಿನ ಹೊತ್ಕೊಂತಾರ? ಇದು ನಾನು ಕಡಾಖಂಡಿತವಾಗಿ ಹೇಳೋದಿಷ್ಟೇ, ಇದನ್ನ ಸಿಬಿಐಗೆ ಒಪ್ಪಿಸ್ಬೇಕು. ಇದನ್ನ ಈ ತನಿಖೆಯನ್ನು ಕೇವಲ ಇಲ್ಲಿದ್ದಂಥವ್ರನ್ನ ಯಾರು ರಿಟೈರ್ಡ್ ಜಡ್ಜಸ್ ನ, ರಿಟೈರ್ಡ್ ಆಫೀಸರ್ಸ್ ನ, ಇಲ್ಲಿದ್ರೆ ಯಾರೋ ಒಬ್ರನ್ನ ಕಣ್ಮರ್ಚೋ ಸಲುವಾಗಿ ಯಾರಿಗೊಬ್ರಿಗೆ ತನಿಖೆ ಮಾಡ್ತೀವಿ ಅಂತ ಹೇಳಿ ಕೊಡಬಾರ್ದು, ಸಿಬಿಐಗೆ ಕೊಡ್ಬೇಕು. ಸಿಬಿಐ ಕೊಟ್ರಿಗಿನ ಎಲ್ಲರೂ ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಇವತ್ತು ಇಷ್ಟೊಂದು ಕ್ವಾಲಿಟಿ ಇಲ್ಲಾರ್ದಂತ ಏನು ಐವಿ ಫ್ಲೂಯಿಡ್ಸ್ ಮಕ್ಕಳು ಇವತ್ತು ಬಾಣಂತಿಯರಿಗೆ ಕೊಟ್ಟು 100ಕ್ಕೂ ಹೆಚ್ಚು ಮಂದಿನ ಪ್ರಾಣವನ್ನು ತಳ್ಕೊಂಡಿರುವಂತ ಈ ಸರ್ಕಾರದಲ್ಲಿ ಏನನ್ನ ಮಾರಲ್ ಕ್ವಾಲಿಟೀಸ್ ಇದ್ರೆ, ಅಂದ್ರೆ ಅವ್ರಿಗೆ ಏನನ್ನ ನೈತಿಕತೆ ಇದ್ರೆ ತಕ್ಷಣ ಈ ಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಇವತ್ತು ತಕ್ಷಣ ಈ ಸರ್ಕಾರ ಏನಿದೆನೋ ಇನ್ನು ಮುಂದೆ ಭವಿಷ್ಯದಲ್ಲಿ ಯಾವ ಬಾಣಂತಿಯರು ಕೂಡ ಅವರು ಸಾವು ಆಗಬಾರದು ಅಂತ ತಕ್ಷಣ ಸಿಬಿಐಗೆ ಈ ಎಂಕ್ವೈರಿಯನ್ನು ಒಪ್ಪಿಸಬೇಕಾಗುತ್ತೆ ಅನ್ನೋ ಒತ್ತಾಯವನ್ನು ಮಾಡ್ತೀನಿ.